ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಸಿಜೆಪಿ ಪ್ರತಿಭಟನೆಯ ವಿಚಾರವಾಗಿ ಈಗ ಅಜಿತ್ ದೋವೆಲ್ ಅವರ ಎಂಟ್ರಿ ಆಗಿದೆ. ಏನಾಯ್ತು ಹೇಳ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬನ್ನಿ, ಆಮೇಲೆ ಮಾತಾಡ್ತಾ ಹೋಗೋಣ. ಪೊಲೀಸರು ಫುಲ್ ಆಕ್ಷನ್ ಮಾಡಲಿದ್ದಾರೆ. ಮೊನ್ನೆ ಪ್ರತಿಭಟನೆ ಹೆಸರಲ್ಲಿ ಬಂದು ಎಲ್ಲ ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಮಾಡಿದ್ರಲ್ವಾ, ಪೊಲೀಸ್ ಗಾಡಿ ಧ್ವಂಸ ಮಾಡಿದ್ದು, ಹಲ್ಲೆ ಮಾಡಿದ್ರಲ್ವಾ, ಅವರನ್ನೆಲ್ಲ ಇದ್ದಲ್ಲೇ ಹೋಗಿ ಎಳ್ಕೊಂಡು ಬರ್ತಾ ಇದ್ದಾರೆ ಪೊಲೀಸರು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದಕ್ಕೋಸ್ಕರ ಕಾಯ್ತಾ ಇದೆ ಎಲ್ಲ ಸಿಜೆಪಿ ಗೂಂಡಾಗಳ ಮೇಲೆ. ಅವರು ಮಾಡಿರುವಂತಹ ಕೆಲಸಕ್ಕೆ ಕ್ರಮ ಆಗಲೇಬೇಕು. ಈಗ ಮೊನ್ನೆ ಪ್ರತಿಭಟನೆ ಭಾಗವಹಿಸಿದಂಥ ಒಂದಷ್ಟು ಮಂದಿಯ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಪೋಸ್ಟ್ಗಳನ್ನು ಮಾಡಿದ್ರಲ್ವಾ, ಒಂದಷ್ಟು ಅಶ್ಲೀಲ ನಿಂದನಾತ್ಮಕ ವಿಡಿಯೋಗಳಾಗಿರಬಹುದು, ಪ್ರಧಾನಿ ಮೋದಿಜಿ ಬಗ್ಗೆ ತಮ್ಮ ಕೊಳಕು ನಾಲಿಗೆಯನ್ನ ಹರಿಬಿಟ್ಟಿದ್ದಾಗಿರಬಹುದು, ಇಂತಹ ಅಮೂಲ್ಯ ರತ್ನಗಳು ಅಂತ ಹೇಳೋದಕ್ಕೆ ಆಗದಂಥವರನ್ನ ಪೊಲೀಸರು ಈಗ ಹುಡುಕಿ FIR ದಾಖಲು ಮಾಡ್ತಾ ಇದ್ದಾರೆ. ಕಾನೂನು ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ಕೂಡ ಈಗ ಬ್ಲಾಕ್ ಮಾಡುವಂತಹ ಕ್ರಮಗಳು ಆರಂಭ ಆಗಿದೆ. ಯಾವಾಗ ಪೊಲೀಸರು ಈ ಒಂದು ಕ್ರಮಕ್ಕೆ ಕೈಯನ್ನ ಹಾಕಿದ್ರು, ಪಾಪ ತುಂಬಾ ಜನರಿಗೆ ಕಾನೂನು ಕ್ರಮದ ಗಂಭೀರತೆ ಈಗ ಅರ್ಥ ಆಗ್ತಾ ಇದೆ. ಒಬ್ಬೊಬ್ಬರಾಗಿ ಸಾಲಾಗಿ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಹತ್ಕೊಂಡು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದಾರೆ. ಸಾರಿ ಮೋದಿಜಿ, ನಮ್ಮಿಂದ ತಪ್ಪಾಯ್ತು ಅಂತ ಎಲ್ಲ ಈಗ ಹೇಳ್ತಾ ಇದ್ದಾರೆ. ಈ ಬೆಳವಣಿಗೆಯ ನಂತರ ಈ FIRಗಳ ಬಗ್ಗೆ ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಹೊಸ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಏನ್ ಬರೀತಾರೆ? ಪ್ರಜಾಪ್ರಭುತ್ವದಲ್ಲಿ ನಾಗರಿಕರಿಗೆ ತಮ್ಮ ಪ್ರಧಾನಮಂತ್ರಿಯನ್ನ ಪ್ರಶ್ನೆ ಮಾಡುವಂತಹ, ಅವರಿಂದ ಉತ್ತರದಾಯಿತ್ವವನ್ನು ಕೇಳುವಂತಹ ಸಂಪೂರ್ಣ ಹಕ್ಕಿದೆ. ಹಾಗಾದ್ರೆ ನಾನು ಕೇಳುವಂಥದ್ದು, ಇವರೆಲ್ಲ ಬಾಯಿಗೆ ಬಂದ ಹಾಗೆ ಮಾತನಾಡುವುದಕ್ಕೆ ಅಭಿಜಿತ್ ದೀಪ್ಗೆ ಟೀಮ್ ಕುಮ್ಮಕ್ಕಿತ್ತ ಇರಬೇಕಲ್ವಾ? ಅವರನ್ನ ಹಣ ಕೊಟ್ಟು ಇವರು ಕರೆಸಿದಾರ? ಯಾಕಂದ್ರೆ ಎಷ್ಟು ಚೆನ್ನಾಗಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು, ಈಗ ನೋಡಿದ್ರೆ ಅವರ ಮೇಲೆ FIR ಆಗಬಾರ್ದು, ಪ್ರಧಾನಮಂತ್ರಿಯನ್ನು ಕ್ವಶನ್ ಮಾಡೋ ರೀತಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವರೇ ಕರೆಸಿದ್ದಾರೆ ಅಂತ ಆಯ್ತು. ಆಮೇಲೆ ಬರ್ಕೊಳ್ತಾರೆ, ಜನರಿಂದ ಆಯ್ಕೆ ಆದಂತಹ ಪ್ರತಿನಿಧಿಯನ್ನ ಪ್ರಶ್ನೆ ಮಾಡೋದಕ್ಕೆ ಯಾವಾಗಿನ ರೆಸ್ಟ್ರಿಕ್ಷನ್ ಎಲ್ಲ ಬಂತಪ್ಪ? ಪ್ರಜಾಪ್ರಭುತ್ವದಲ್ಲಿ ನಾಗರಿಕರಿಗೆ ತಮ್ಮ ಪ್ರಧಾನಮಂತ್ರಿಯಿಂದ ಉತ್ತರವನ್ನ, ಜವಾಬ್ದಾರಿಯನ್ನ ಕೇಳುವಂತಹ ಸಂಪೂರ್ಣ ಹಕ್ಕಿದೆ. ಖಂಡಿತವಾಗ್ಲೂ ಯಾವುದೇ ಪ್ರಜಾಪ್ರಭುತ್ವದಲ್ಲಿ ನಾಗರಿಕರು ತಮ್ಮ ಪ್ರಧಾನಮಂತ್ರಿಯನ್ನ ಪ್ರಶ್ನೆ ಮಾಡಬಹುದು, ಅವರಿಂದ ಉತ್ತರವನ್ನ ಕೂಡ ಕೇಳಬಹುದು. ಆದ್ರೆ ಅದಕ್ಕೆ ಒಂದು ರೀತಿ ರಿವಾಜು ಅನ್ನುವಂಥದ್ದು ಇದೆಯೋ ಇಲ್ವೋ? ನಿಮಗೀಗ ಉತ್ತರ ಮೋದಿಜಿಯವರನ್ನ ಕೆಳಗೆ ಇಳಿಸಿದ್ರೇನೆ ಸಿಗೋದಾ? ಯಾಕಂದ್ರೆ ಸಿಜೆಪಿಯ ಅಲ್ಟಿಮೇಟ್ ಗೋಲ್ ಇದೇ ತಾನೆ, ಮೋದಿಜಿಯವರನ್ನ ಕೆಳಗಿಳಿಸುವಂಥದ್ದು. ಮುಂದೆ ಮತ್ತೆ ಬರ್ಕೊಳ್ಳುತ್ತಾರೆ, ಆನ್ಲೈನ್ ಟೀಕೆಯನ್ನ ಅಪರಾಧ, ಸಾರ್ವಜನಿಕ ಬೆದರಿಕೆ ಅಂತ ಪರಿಗಣಿಸುವ ಮೂಲಕ ಮೋದಿ ಸರ್ಕಾರ ಈಗ ಭಯ ಹುಟ್ಟಿಸುವಂತಹ ಸಂದೇಶವನ್ನ ಕೊಡ್ತಾ ಇದೆ. ಜನರ ಸೇವೆ ಮಾಡೋದಕ್ಕೆ ಆಯ್ಕೆ ಆದಂತಹ ವ್ಯಕ್ತಿಯನ್ನ ಸಾಮಾನ್ಯ ನಾಗರಿಕರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಅಂದ್ರೆ ಒಟ್ಟಾರೆಯಾಗಿ ಇವರ ಈ ಹೇಳಿಕೆಯ ಸಾರಾಂಶ ಏನು ಅಂತಂದ್ರೆ, ದೇಶದ ಜನರು ಪ್ರಧಾನಮಂತ್ರಿ ಅವರನ್ನ ಆಯ್ಕೆ ಮಾಡಿದ್ದಾರೆ, ಹಾಗಾಗಿ ಜನರಿಗೆ ಅವರನ್ನ ನೇರವಾಗಿ ಪ್ರಶ್ನೆ ಮಾಡುವಂತಹ ಸಂಪೂರ್ಣವಾದಂತಹ ಹಕ್ಕಿದೆ. ಅಫ್ಕೋರ್ಸ್, ಖಂಡಿತವಾಗ್ಲು ಪ್ರಶ್ನೆ ಕೇಳೋದಕ್ಕೆ ಯಾರು ಕೂಡ ಇಲ್ಲಿ ವಿರೋಧ ಮಾಡ್ತಾ ಇಲ್ಲ. ನೀವು ಎಷ್ಟು ಬೇಕಾದ್ರೂ ಪ್ರಶ್ನೆಯನ್ನ ಕೇಳಬಹುದು, ಕೇಳಿ. ಆದ್ರೆ ಆ ಪ್ರಶ್ನೆಗಳನ್ನ ನಿಂದನೆಯ ರೂಪದಲ್ಲೇ ಕೇಳಬೇಕು ಅಂತ ನಿಮ್ಮ ಸಿಜೆಪಿಯಲ್ಲಿ ಏನಾದ್ರೂ ರೂಲ್ಸ್ ಇದೆಯಾ? ಬಾಯಲ್ಲಿ ಹೇಳೋದು ನಾವು ಪ್ರಶ್ನೆಯನ್ನ ಕೇಳ್ತೀವಿ, ಬಟ್ ಆ ಪ್ರಶ್ನೆ ಕೇಳೋ ಹೆಸರಲ್ಲಿ ನಿಂದನಾತ್ಮಕ, ಅಶ್ಲೀಲ, ಅವಹೇಳನಕಾರಿ ಭಾಷೆಯನ್ನ ಇವರು ಬಳಕೆ ಮಾಡ್ತಾರೆ ಅಂತಂದ್ರೆ ಅದು ಕೂಡ ನಿಮ್ಮ ಈ ಪ್ರಶ್ನೆ ಕೇಳುವಂತ ಹಕ್ಕಿನ ಭಾಗನ. ನಾನು ಕೇಳ್ತಾ ಇರುವಂಥದ್ದು, ಪ್ರಶ್ನೆ ಮಾಡೋದಕ್ಕೆ ಒಂದು ರೀತಿ ಅನ್ನುವಂಥದ್ದು ಇದೆಯಲ್ವಾ? ನಿಮ್ಮ ಪ್ರಕಾರ ಈ ರೀತಿಯಾಗಿ ಕೇಳಬೇಕಾ? ಬಾಯಿ ಬಿಟ್ರೆ ಇವರದೆಲ್ಲ ಸಂವಿಧಾನದ ಜಪ. ನನಗೀಗ ಸಂವಿಧಾನ ಅಂತಂದಾಗ ಒಂದು ವಿಡಿಯೋ ನೆನಪಾಯ್ತು ನೋಡಿ. ಆ ವಿಡಿಯೋವನ್ನ ಪ್ರತಿಯೊಬ್ಬರು ಕೂಡ ನೋಡಲೇಬೇಕು. ದಯವಿಟ್ಟು ಒಂದು ಬಾರಿ ನೋಡ್ಕೊಂಡು ಬನ್ನಿ.
ಹೆಜ್ಜೆ ಹೆಜ್ಜೆಗೂ ಸಂವಿಧಾನ, ಮಾತು ಮಾತಿಗೂ ಸಂವಿಧಾನ. ಆಮೇಲೆ ಅದೇನು, ಬಿಜೆಪಿ ಬಂದ್ರೆ ಸಂವಿಧಾನ ಬದಲಾಯಿಸಿ ಬಿಡ್ತಾರೆ, ಬಿಜೆಪಿ ಕೈಯಲ್ಲಿ ಸಂವಿಧಾನ ಅಪಾಯದಲ್ಲಿದೆ, ಹೀಗೆ ಬಾಯಿ ಬಡ್ಕೊಳ್ಳುವಂತಹ ರಾಹುಲ್ ಸಾಹೇಬ್ರು ನೋಡಿ, ಸಂವಿಧಾನಕ್ಕೆ ಅದೆಂತಹ ಗೌರವ, ಅದೆಂತಹ ಮರ್ಯಾದೆಯನ್ನು ಕೊಡ್ತಾ ಇದ್ದಾರೆ. ಸಂವಿಧಾನದ ಪ್ರತಿಯನ್ನ ಕೈಗೆ ಕೊಟ್ರೆ ಪಾಪ ಅದನ್ನ ಹಿಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಕಸದ ರೀತಿಯಲ್ಲಿ ಅದನ್ನ ತಮ್ಮ ಕಾಲಡಿ ಎಸಿತಾರೆ ಅಂತಂದ್ರೆ ಯಾರು ಯಾವ ರೇಂಜ್ಗೆ, ಯಾವ ಹೆಸರಲ್ಲಿ, ಯಾರ ಹೆಸರಲ್ಲಿ ಯಾವ ರೀತಿ ನಾಟಕವನ್ನ ಆಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ದಯವಿಟ್ಟು ಜನರು ಅರ್ಥ ಮಾಡ್ಕೊಳ್ಬೇಕು. ವೀಕ್ಷಕರು, ಇದರ ಮಧ್ಯದಲ್ಲಿ ಈಗ ಅಭಿಜಿತ್ ದೀಪ್ಗೆ ಮೀಡಿಯಾ ಮುಂದೆ ಬಂದು ಮೋದಿಜಿಗೆ ಮತ್ತೊಮ್ಮೆ ಧಮಕಿಯನ್ನು ಹಾಕ್ತಾ ಇದ್ದಾನೆ. ಆತ ಮಾತಾಡ್ತಾ ಹೇಳ್ತಾನೆ, ಪ್ರತಿಭಟನಾಕಾರರ ವಿರುದ್ಧದ ಕ್ರಮವನ್ನ ತಕ್ಷಣ ಹಿಂಪಡಿಲೇಬೇಕು, ಇಲ್ಲ ಅಂತ ಅಂದ್ರೆ ಇಲ್ಲಿವರೆಗೂ ನೀವು ನೋಡಿರೋದಕ್ಕಿಂತ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯುತ್ತೆ, ನಾವು ನಡೆಸಬೇಕಾಗತ್ತೆ. ಮೋದಿ ಪ್ರಧಾನಮಂತ್ರಿಯಾಗಿ ಮುಂದುವರಿಯೋದನ್ನ ಬಿಟ್ಟು ಅವರು ಇನ್ಫ್ಲುಯೆನ್ಸರ್ ಆಗಿಬಿಡ್ಲಿ, ಅವರ ಜಾಗದಲ್ಲಿ ಬೇರೆ ಯಾರಾದ್ರೂ ಬಂದು ಕೂತ್ಕೊಳ್ಳಿ, ಅಭಿಜಿತ್ ದೀಪ್ಗೆ ಹೇಳ್ತಾ ಇರುವಂಥದ್ದು. ಈತನ ಧಮಕಿ ಬಿಡಿ, ಮೊನ್ನಿಂದ ಧಮಕಿಯನ್ನು ಹಾಕ್ತಾನೆ ಇದ್ದಾನೆ, ಈಗ ಓಪನ್ ಆಗಿ ಮೀಡಿಯಾ ಮುಂದೆ ಹೇಳ್ತಾ ಇದ್ದಾನೆ. ಆದರೆ ಇವರೆಲ್ಲರ ಈ ಆಸೆಗೆ ತಣ್ಣೀರನ್ನ ಎರಚೋದಕ್ಕೆ ಈ ಕಾಕ್ರೋಚ್ಗಳದೇ ರೀತಿ ಅವರ ಹಿಂದೆ ನಿಂತು ಆಟವನ್ನ ಆಡಿಸ್ತಾ ಇದ್ದಾರಲ್ವಾ, FIR ಹಿಂಪಡೆಯದೇ ಇದ್ರೆ ದೊಡ್ಡ ಹೋರಾಟ ಅಂತೆಲ್ಲ ಬೆದರಿಕೆಯನ್ನು ಹಾಕ್ತಾ ಇದ್ದಾರಲ್ವಾ, ಅವರೆಲ್ಲರಿಗೂ ಕೂಡ ಅಮಿತ್ ಶಾಜೀಗ ಒಂದು ದೊಡ್ಡ ಸಂದೇಶವನ್ನ ಕೊಟ್ಟಿದ್ದಾರೆ. ಜಂತರ್ ಮಂತರಲ್ಲಿ ಫುಲ್ ಬ್ಯಾರಿಕೇಡ್ ಹಾಕಿಬಿಟ್ಟಿದ್ದಾರೆ, ಇಡೀ ಪ್ರದೇಶವನ್ನ ಬಂದ್ ಮಾಡಿ ಪ್ರತಿಭಟನೆಗೆ ಅವಕಾಶನೇ ಇರಲ್ಲ, ಆ ರೀತಿ ಸಂಪೂರ್ಣವಾಗಿ ಅಲ್ಲಿ ಸ್ಥಗಿತಗೊಳಿಸಿಬಿಟ್ಟಿದ್ದಾರೆ. ಲಾಸ್ಟ್ ಟೈಮ್ ಮೋದಿಜಿ ವಿದ್ಯಾರ್ಥಿಗಳಿಗೋಸ್ಕರ, ಆ ಜೆನ್ಯೂನ್ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಸ್ಟೆಪ್ ಹಿಂದೆ ಹೋಗಿದ್ದಾರೆ. ಹಾಗಂತ ಪ್ರತಿ ಬಾರಿ ನೀವು ಹೇಳ್ದ ಹಾಗೆ ನಡೆಯುತ್ತೆ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಅಷ್ಟೇ. ಇನ್ನು ಮುಂದೆ ಇರುವಂಥದ್ದು ಮಜಾ. ಪೇಪರ್ ಲೀಕ್ ಬಿಲ್ ಪಾಸ್ ಆಗಿದೆ, ಎಲ್ಲಾಗಿದೆ, ಅಂಡ್ ಅದಕ್ಕೂ ಆ ಬಿಲ್ ಏನು ಪಾಸ್ ಆಯ್ತಲ್ವಾ, ಅದಕ್ಕೂ ಇವರ ವಿರೋಧ ಅಂತ CJP ನಾಯಕರದ್ದು ಇರಲಿ, ಆಸ್ ಎಕ್ಸ್ಪೆಕ್ಟೆಡ್. ಅದು ಅವರಿಗೆ ಈ ವಿದ್ಯಾರ್ಥಿಗಳು ಹೋರಾಟ, ನೀಟು ಇದು ವಿಚಾರನೆ ಆಗಿರಲಿಲ್ಲ. ಅವರ ಮೇನ್ ಇಂಟೆನ್ಷನ್ ಇದ್ದಂಥದ್ದು ಮೋದಿಜಿಯವರನ್ನ ಕೆಳಗೆ ಇಳಿಸೋದು. ಅದರಲ್ಲಿ ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರು, ಅದು ಫಸ್ಟ್ ಸ್ಟೆಪ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆಳವಣಿಗೆ ಏನು ನಡೆದಿದೆ ಅಂತಂದ್ರೆ, ನಾನು ಆರಂಭದಲ್ಲೇ ಹೇಳಿದೆ, ಸಂಸತ್ತಿಗೆ ಅಜಿತ್ ದೋವಲ್ ಅವರ ಎಂಟ್ರಿ ಆಗಿರುವಂಥದ್ದು. ಮಂಗಳವಾರನೋ ಬುಧವಾರನೋ ಸಂಸತ್ತಲ್ಲಿ ಪೇಪರ್ ಲೀಕ್ ತಡೆ ಮಸೂದೆ ಬಗ್ಗೆ ಚರ್ಚೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದಂತಹ ಅಜಿತ್ ದೋವಲ್ಜಿ ದಿಢೀರಾಗಿ ಬರ್ತಾರೆ. ಇದು ಒಂದಷ್ಟು ಕುತೂಹಲಕ್ಕಂತೂ ಸಾಕ್ಷಿ ಆಗಿದೆ. ಹಿಂದಿನ ದಿನ ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್, ತಪನ್ ದೇಕಾ, ಕೇಂದ್ರ ಸಚಿವ JP ನಡ್ಡಾ ಅಮಿತ್ ಶಾಜಿ ಅವರನ್ನ ಬಂದು ಭೇಟಿ ಮಾಡಿದ್ರು. ಅದಾದ ನಂತರ ದ ವೆರಿ ನೆಕ್ಸ್ಟ್ ಡೇ ಅಜಿತ್ ದೋವಲ್ಜಿ ಅವರು ಕೂಡ ಬಂದು ಅಮಿತ್ ಶಾಜಿ ಅವರನ್ನ ಭೇಟಿಯಾಗಿ ಹೋಗಿದ್ದಾರೆ. ಅಂದರೆ ಏನೋ ಒಂದು ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಇದು ತಿಳಿಸ್ತಾ ಇದೆ. CJPಯ ಆ ಒಂದು ಪ್ರತಿಭಟನೆ ಆಗಿರ್ಬೋದು, ರಾಷ್ಟ್ರೀಯ ಭದ್ರತೆ ಆಗಿರ್ಬೋದು, ಈ ವಿಚಾರವಾಗಿ ಏನೋ ಡಿಸ್ಕಷನ್ ಆಗ್ತಾ ಇರಬಹುದು, ಬಟ್ ಗೊತ್ತಿಲ್ಲ. ಸಮಥಿಂಗ್ ಈಸ್ ಕುಕಿಂಗ್. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿ ಹೊರಬಂದೇ ಬರುತ್ತೆ, ನೋಡೋಣ. ವೀಕ್ಷಕರೇ ನೋಡಿ, ಪ್ರತಿಯೊಂದು ಪ್ರತಿಭಟನೆಗೂ ಕೂಡ ತನ್ನದೇ ಆದಂಥ ಒಂದು ಗುರುತು ಇರುತ್ತೆ, ತನ್ನದೇ ಆದಂಥ ಒಂದು ವಿಶೇಷ ಬೇಡಿಕೆ ಇರುತ್ತೆ, ಒಂದಷ್ಟು ಪಾಯಿಂಟ್ಸ್ ಅಂತ ಇರುತ್ತೆ. ಇದಕ್ಕೂ ಮೊದಲು ನಮ್ಮ ದೇಶ ಅನೇಕ ಚಳುವಳಿಗಳನ್ನು ಕಂಡಿದೆ. JP ಚಳುವಳಿಯನ್ನು ನೋಡಿದೆ, ವಿದ್ಯಾರ್ಥಿಗಳ ಬೇರೆ ಬೇರೆ ಚಳುವಳಿಗಳನ್ನು ನೋಡಿದೆ, ಬೇರೆ ಬೇರೆ ವಿಚಾರದ ಬಗ್ಗೆ ನಡೆದಂತಹ ಹೋರಾಟವನ್ನು ನಮ್ಮ ದೇಶ ಕಂಡಿದೆ. ಅಣ್ಣಾ ಹಜಾರೆ ಅವರ ಭ್ರಷ್ಟಾಚಾರ ವಿರೋಧಿ ಹೋರಾಟವನ್ನು ಕೂಡ ನಮ್ಮ ದೇಶ ಕಂಡಿದೆ. ಆದರೆ ಇಷ್ಟೊಂದು ವರ್ಸ್ಟ್, ವಾಕರಿಕೆ ತರುವಂತಹ ಅಶ್ಲೀಲ, ಕೀಳು ಮಟ್ಟದ ಚಳುವಳಿಯನ್ನ ಈ ದೇಶ ಇಲ್ಲೂವರೆಗೂ ನೋಡಿಲ್ಲ ಅಂತ ಅನಿಸುತ್ತೆ. ಈ ಹಿಂದೆ ನಡೆದಂಥ ಚಳುವಳಿಗಳಲ್ಲಿ ಶಿಸ್ತು ಅನ್ನುವಂಥದ್ದಿತ್ತು. ಆ ಚಳುವಳಿಯ ನಾಯಕತ್ವವನ್ನು ವಹಿಸಿದಂಥವರಾಗಿರ್ಬೋದು, ಪ್ರತಿಭಟನಾಕಾರರಾಗಿರ್ಬೋದು, ತಮ್ಮ ನಡವಳಿಕೆಯಲ್ಲಿ ಒಂದು ಲೆವೆಲ್ ಅನ್ನುವಂಥದ್ದನ್ನ ಇಟ್ಕೊಂಡಿದ್ರು. ಅಂದ್ರೆ ಇರೋ ವಿಚಾರವನ್ನ ಬಿಟ್ಟು ಯಾರು ಹುಚ್ಚರ ಹಾಗೆ ವರ್ತಿಸ್ತಾ ಇರಲಿಲ್ಲ. ಬಟ್ ಕಾಕ್ರೋಚ್ ಜನತಾ ಪಾರ್ಟಿಯ ಚಳುವಳಿ ವಿಚಾರಕ್ಕೆ ಬಂದಾಗ ಅದು ಸಂಪೂರ್ಣವಾಗಿ ತದ್ವಿರುದ್ಧ ಆಗಿತ್ತು.
ಇಲ್ಲಿ ನೀಟ್ ವಿದ್ಯಾರ್ಥಿಗಳ ಹೋರಾಟ ಅನ್ನುವಂಥ ಹೆಸರಲ್ಲಿ ಬಾಯಿಗೆ ಬಂದ ಹಾಗೆ ಮಾತನಾಡುವಂಥದ್ದು ಪ್ರತಿಭಟನೆಯ ಭಾಗ ಆಗಿತ್ತು. ಅಶ್ಲೀಲ ವಿಡಿಯೋಗಳನ್ನು ಮಾಡಿ ಪೋಸ್ಟ್ ಮಾಡುವಂಥದ್ದು ಅದು ಪ್ರತಿಭಟನೆಯ ಭಾಗ ಆಗಿತ್ತು. ವೆರಿ ಇಂಪಾರ್ಟೆಂಟ್. ಪ್ರಧಾನಿ ಮೋದಿಜಿ ಅದೇ ರೀತಿ ಅವರ ತಾಯಿಯ ವಿರುದ್ಧ ಅಶ್ಲೀಲ ಪದ ಬಳಕೆ, ಅವಹೇಳನಕಾರಿ ಭಾಷೆಯನ್ನು ಬಳಸುವಂಥದ್ದು ಸಿಜೆಪಿ ಪ್ರತಿಭಟನೆಯ ಭಾಗ ಆಗಿತ್ತು. ಭಾರತೀಯ ಸಂಸ್ಕೃತಿ ವ್ಯವಸ್ಥೆಯ ವಿರುದ್ಧ ಬಂಡಾಯದ ಮಾತುಗಳನ್ನು ಆಡುವಂಥದ್ದು ಸಿಜೆಪಿ ಪ್ರತಿಭಟನೆಯ ಭಾಗ ಆಗಿತ್ತು. ಹಿಂದೂ ಧರ್ಮದ ವಿರುದ್ಧ ಘೋಷಣೆಗಳನ್ನು ಕೂಗುವಂಥದ್ದು ಸಿಜೆಪಿ ಪ್ರತಿಭಟನೆಯ ಭಾಗ ಆಗಿತ್ತು. ಭಾರತೀಯ ಸೇನೆಯನ್ನ ಅವಮಾನ ಮಾಡುವಂಥದ್ದು ಸಿಜೆಪಿ ಪ್ರತಿಭಟನೆಯ ಭಾಗ ಆಗಿತ್ತು. ಭದ್ರತಾ ಪಡೆಗಳನ್ನ ಪದೇ ಪದೇ ಪ್ರಚೋದಿಸುವಂಥದ್ದು, ಅವರಿಗೆ ಹಲ್ಲೆ ಮಾಡುವಂಥದ್ದು, ಬೇಡದಿರುವಂತಹ ಮಾತುಗಳನ್ನಾಡುವಂಥದ್ದು ಸಿಜೆಪಿ ಪ್ರತಿಭಟನೆಯ ಭಾಗ ಆಗಿತ್ತು. ಭಾರತ ವಿರೋಧಿ ಗುಂಪುಗಳಿಗೆ ಬೆಂಬಲವನ್ನು ಕೊಡೋದು ಕೂಡ ಸಿಜೆಪಿ ಪ್ರತಿಭಟನೆಯ ಭಾಗ ಆಗಿತ್ತು. ಈ ದೇಶ ವಿರೋಧಿ ಅಥವಾ ಈ ತುಕಡ ಗ್ಯಾಂಗ್ ಅಂತ ಹೇಳ್ತಾರಲ್ವಾ, ಅವರಿಗೆ ಈ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡಿ ಅವರ ಜೊತೆಗೆ ನಿಲ್ಲುವಂಥದ್ದು, ಅವರ ಪರವಾಗಿ ಮಾತನಾಡುವಂಥದ್ದು ಸಿಜೆಪಿ ಹೋರಾಟದ ಭಾಗ ಆಗಿತ್ತು. ಇದು ಈ ನೀಟ್ ಹೋರಾಟ ಅಂತ ಹೇಳ್ಕೊಂಡಂತಹ ಇವರ ಚಳುವಳಿಯ ಮುಖ್ಯ ಎಜೆಂಡಾಗಳಾಗಿದ್ದವು. ಇವೆಲ್ಲವನ್ನ ಬಹಳ ಅದ್ಭುತವಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಆದರೆ ಇವರ ಈ ಚಳುವಳಿಯ ಮುಖ್ಯ ಪಾಯಿಂಟ್ ಅಲ್ಲಿ ಪಾಪ ಪೇಪರ್ ಲೀಕ್ ವಿಚಾರ ಅನ್ನುವಂಥದ್ದು ಇರಲೇ ಇಲ್ಲ, ಮರ್ತೇ ಬಿಟ್ಟಿದ್ರು, ಅದು ಕಾಣಿಸ್ಲೇ ಇಲ್ಲ. ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ ಯಾವುದೇ ವಿಚಾರ ಕೂಡ ಅಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ಳಿಲ್ಲ. ಒಪ್ಕೊಳ್ತೀರಾ? ಹೋರಾಟ ಪೇಪರ್ ಲೀಕ್ ವಿಚಾರದಿಂದ ಆರಂಭ ಮಾಡಿದ್ರು, ಬಟ್ ಮುಂದುವರೆದಿದ್ದು ಹೇಗೆ ಅಂತ ಕೇಳಿದ್ರೆ ನಿರಂತರವಾಗಿ ಭಾರತೀಯ ಸಂಸ್ಕೃತಿಗೆ ಅವಮಾನ ಮಾಡುವಂಥದ್ದು, ರಾಷ್ಟ್ರಕ್ಕೆ ಅವಮಾನವನ್ನು ಮಾಡುವಂಥದ್ದು, ಹಿಂದೂಗಳಿಗೆ ಅವಮಾನವನ್ನು ಮಾಡುವಂಥದ್ದು, ಮೋದಿಜಿಯವರಿಗೆ ಅವಮಾನವನ್ನು ಮಾಡುವಂಥದ್ದು. ಆ ಜೈಲಲ್ಲಿರೋ ಉಮರ್ ಖಾಲಿದ್, ಶರ್ಜಿಲ್ ಇಮಾಮ್ ಅವರ ಬೆಂಬಲಕ್ಕೆ ನಿಂತ್ಕೊಂಡು ಅವರ ಪರ ಘೋಷಣೆಗಳನ್ನು ಕೂಗ್ತಾರಂತಂದ್ರೆ ಯೋಚನೆ ಮಾಡಿ, ಯಾರವರು? ಭಾರತ ವಿರೋಧಿ ಘೋಷಣೆಗಳನ್ನು ಕೂಗ್ತಾ ಇದ್ದಂಥವ್ರು, ದೇಶವನ್ನ ಒಡಿಬೇಕು ಅಂತ ಹೇಳ್ತಾ ಇದ್ದಂಥವ್ರು, ಅದಕ್ಕೆ ಯತ್ನಿಸಿದಂಥವ್ರು ಜೈಲಲ್ಲಿದ್ದಾರೆ. ಅವರ ಪರವಾಗೆಲ್ಲ ಬಂದು ಘೋಷಣೆಯನ್ನು ಕೂಗ್ತಾರೆ ಅಂತಂದ್ರೆ ಯೋಚನೆ ಮಾಡಿ ಈ ಚಳುವಳಿ ಉದ್ದೇಶ ಏನಾಗಿತ್ತು. ಅಂಡ್ ಅಂತಹವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಡಿ ಅಂತ ಇವತ್ತು ಸಿಜೆಪಿ ನಾಯಕರು ಹಠ ಹಿಡಿದು ಕೂತಿದ್ದಾರೆ ಅಂತಂದ್ರೆ ಇದರ ಹಿಂದಿನ ಉದ್ದೇಶ ಅರ್ಥ ಮಾಡ್ಕೊಳ್ಳಿ. ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡೋದಕ್ಕಾಗಿರಬಹುದು, ದೇಶದ ಇವತ್ತಿನ ವ್ಯವಸ್ಥೆಯನ್ನು ವಿರೋಧ ಮಾಡೋದಕ್ಕಾಗಿರಬಹುದು, ಅಥವಾ ಬದಲಾಯಿಸೋದಕ್ಕೆ ಆಗಿರಬಹುದು, ನಿಮಗೆ ದೇಶ ವಿರೋಧಿನೇ ಆಗಬೇಕು ಅನ್ನುವಂಥ ರೂಲ್ಸ್ ಏನಾದ್ರೂ ಇದೆಯಾ? ರೂಲ್ಸ್ ಇದೆಯಾ? ಏನೋಪ್ಪ, ತಪ್ಪನ್ನ ಸರಿದಾರಿಯಲ್ಲಿ ತಿದ್ದಿದ್ರೆ ಇವತ್ತು ಯಾರು ನಿಮ್ಮನ್ನ ವಿರೋಧ ಮಾಡ್ತಾ ಇರಲಿಲ್ಲ. ಬಟ್ ಸಿಜೆಪಿ ವಿಚಾರಕ್ಕೆ ಬಂದ್ರೆ ಇವರ ಉದ್ದೇಶನೂ ಬೇರೆ, ಇವರ ನಡವಳಿಕೆನೂ ಬೇರೆ, ಇವರ ಸಂಸ್ಕಾರ ಅಂತೂ ಆ ದೇವರಿಗೆ ಪ್ರೀತಿ ಅಂತ ಹೇಳ್ಬೇಕಷ್ಟೇ. ಇವರದ್ದು ಇನ್ನೊಂದು ಮಜಾ ನೋಡಬೇಕು. ಸೋನಮ್ ವಾಂಗ್ಚುಕ್ ಗೊತ್ತಲ್ವಾ, ತಮ್ಮ ಉಪವಾಸ ಸತ್ಯಾಗ್ರಹದ ಮೂಲಕ ಯಾವಾಗ ಸಿಜೆಪಿಯ ಉದ್ದೇಶಕ್ಕೆ ಅನುಗುಣವಾಗಿ ನಡ್ಕೊಳ್ತಾ ಇದ್ರು, ಫುಲ್ ಸಪೋರ್ಟಿವ್ ಆಗಿದ್ರು, ಇವರಿಗೆ ಬೇಕಾದ ಹಾಗೆ ಅನುಕೂಲಕರವಾಗಿದ್ರು, ಆಗ ಸಿಜೆಪಿ ನಾಯಕರು ಅವರನ್ನ ಖ್ಯಾತ ವಿಜ್ಞಾನಿ ಹಾಗೆ ಹೀಗೆ ಅಂತಲ್ಲ ಹೊಗಳಿದ್ದೇ ಹೊಗಳಿತು. ಅವರ ಪರವಾಗಿ ಎಮೋಷನಲ್ ಡ್ರಾಮಾ ಮಾಡಿದ್ದು. ಬಟ್ ಈಗ ಪೇಪರ್ ಲೀಕ್ ಮಾಫಿಯಾದ ವಿರುದ್ಧ ಮೋದಿ ಸರ್ಕಾರ ತಂದಿರುವಂತಹ ಮಸೂದೆಯನ್ನ ಸೋನಮ್ ವಾಂಗ್ಚುಕ್ ಅವರು ಅಪ್ರಿಷಿಯೇಟ್ ಮಾಡಿದ ನಂತರ, ಹೊಗಳಿದ ನಂತರ ಅದೇ ಸಿಜೆಪಿ ನಾಯಕರು ಅವರ ವಿರುದ್ಧನೇ ತಿರುಗಿಬಿಟ್ಟಿದ್ದಾರೆ. बाकी मैं ये कहना चाहता हूं कि मैं खुश हूं कि परीक्षाओं के सुधार पर संसद में बिल लाई गई और उम्मीद करता हूं कि सुधार सिर्फ परीक्षाओं में नहीं, शिक्षा प्रणाली में भी हो, ये जारी रहे. और दूसरी तरफ अपील करना, आज जो अमेंडेड बिल पास हुआ है उसमें फिर से वही दिक्कत है जिस बारे में हम लगातार बात करते आ रहे हैं. आप पेपर लीक होने के बाद की सारी बातें कर रहे हैं, चाहे वो फास्ट ट्रैक कोर्ट्स हो, चाहे हार्शर पनिशमेंट हो, चाहे पेनल्टीज हो, लेकिन पेपर लीक रोकने के लिए आप क्या कर रहे हैं उस बारे में आपने आज भी कोई बात नहीं की. ಏನು ಮಜಾ ಅಲ್ವಾ? ಆದ್ರೂ ನನಗೊಂದು ಕ್ಯೂರಿಯಾಸಿಟಿ ಅಂತೂ ಇದೆ. ಸೋನಮ್ ವಾಂಗ್ಚುಕ್ ಅವರ ಈ ಬದಲಾವಣೆಗೆ ಕಾರಣ ಏನು? ಯಾಕಂದ್ರೆ ಏನೋ ಒಂದು ಆಗಿರ್ಬೇಕಲ್ವಾ? ಏಕಾಏಕಿ ಉಪವಾಸದಲ್ಲಿ ಕೂತಿದ್ದಂಥವ್ರು ಅಂತ್ಯಗೊಳಿಸ್ತೀನಿ ಅಂತ ಹೇಳುವಂಥದ್ದು, ಈಗ ಮೋದಿ ಸರ್ಕಾರವನ್ನ ಹೊಗಳ್ತಾ ಇರುವಂಥದ್ದು,
ಸಮಥಿಂಗ್ ಈಸ್ ಮಿಸ್ಸಿಂಗ್ ಅಂತ ಅನಿಸುತ್ತೆ. ನಿಮಗೂ ಅನ್ಸಲ್ವಾ? ಬಟ್ ಏನೇ ಇರಲಿ, CJP ಹೋರಾಟ ಅಂತ ಬಂದರು, ನೀಟ್ ವಿದ್ಯಾರ್ಥಿಗಳ ಹೋರಾಟ ಅಂತ ಬಂದರು, ಇವತ್ತು ಒಂದೊಂದಾಗೆ ಅವರ ಮುಖವಾಡಗಳು ಕಳಿಸ್ತಾ ಇದ್ದಾವೆ. ಅಜಿತ್ ದೋವಲ್ಜಿ ಅವರ ಎಂಟ್ರಿ ಕೂಡ ಆಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಇವರ ಹೋಲ್ ಎಜೆಂಡಾ ಏನಿದೆ, ಇವರ ಹಿಂದೆ ಯಾರೆಲ್ಲ ಇದ್ರು, ಫಂಡಿಂಗ್ ಎಲ್ಲಿಂದ ಬಂತು, ಎಲ್ಲವೂ ಕೂಡ ಹೊರಗೆ ಬಂದೇ ಬರುತ್ತೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.